ಅದು ವಿವಾದಾತ್ಮಕವಾಗಿರುವಂಥದ್ದಲ್ಲ. ಅದು ಆ್ಯಕ್ಚುಲಿ ಟೋಯಿಂಗ್ ನಡಿಬೇಕು, ಆದರೆ ಹೇಗೆ ನಡೆಸ್ತಿದ್ರು ಅನ್ನುವಂಥದ್ರ ಮೇಲೆ ಅಲ್ಲಿ ಇದ್ದಿದ್ದು ಆಕ್ಷೇಪ. ಯಾಕಂದರೆ ಯಾರ್ಯಾರನ್ನೋ ತಗೊಳ್ಳೋದು ಅವ್ನು ಕಂಡಂಗೆ ಆ ಗಾಡಿಗೆ ಮುರಿದ್ರು ಯಾವನು ಕೇಳೋನಿಲ್ಲ, ಏನೂ ಇಲ್ಲ. ಆ ರೀತಿಯಾಗಿ ನೋಡಿ, ಆ ದೃಶ್ಯಗಳನ್ನ ನಿಮ್ಗೆ ಹಿಂದಿನ ತೋರಿಸ್ತಾ ಇದ್ವಿ. ಯಾವ ರೀತಿಯಲ್ಲಿ ಯಾರ್ಯಾವುದೋ ಏಜೆನ್ಸಿಗಳನ್ನು ತೊಗೊಂಡ್ಬಿಟ್ಟು ಹೆಂಗೆ ಬೇಕು ಹಂಗೆ ಗಾಡಿಗಳನ್ನು ತಗೊಳ್ತಾ ಇದ್ರು. ಆಮೇಲೆ ಹೇಗೆ ಅಂತಾರೆ, ಅಲ್ಲಿ ಓನರ್ ಬಂದರೂ ಕೂಡ ಇಮಿಡಿಯೇಟಾಗಿ ಬೈಕನ್ನು ಎತ್ಕೊಂಡು ಹೋಗ್ತಾ ಇದ್ದಿದ್ದು, ದುಡ್ಡಿಗೋಸ್ಕರ ನಡೀತಾ ಇದ್ದಿದ್ದು ಅನ್ನೋದು ಸ್ಪಷ್ಟವಾಗಿತ್ತು ಟೋಯಿಂಗು. ಸೊ ಅದು ವಿವಾದಾತ್ಮಕ ಅಲ್ಲ, ಅದನ್ನು ನಡೆಸ್ತಾ ಇದ್ದಂಥ ರೀತಿ ಸರಿ ಇರಲಿಲ್ಲ ಅನ್ನೋದು. ಈಗ DCM ಅವರು ಮೊನ್ನೆ ಸುಳಿವನ್ನು ಕೊಟ್ಟಿದ್ರು. ಆ ರೀತಿಯಲ್ಲಿ ಈಗ ಮತ್ತೆ ಟೋಯಿಂಗ್ ನಡೆಸೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಪಾರ್ಕಿಂಗ್ ಇರುವಂಥ ಜಾಗ ಬಿಟ್ಟು ಬೇರೆ ಕಡೆಯಲ್ಲೆಲ್ಲ ನಿಲ್ಲಿಸಿದ್ರೆ ಮತ್ತೆ ಎತ್ಕೊಂಡು ಹೋಗುತ್ತೆ. ಬಟ್ ಈಗ ಅದೇ ಏಜೆನ್ಸಿಗಳನ್ನು ತಗೊಳ್ತಿರೋ ಅಥವಾ ನಿಮ್ಮ ಇಲಾಖೆಯಲ್ಲಿರುವಂಥವ್ರನ್ನ ಇಟ್ಕೊಂಡು ಈ ಕೆಲಸವನ್ನು ಮಾಡೋಕ್ಕೆ ಮುಂದಾಗ್ತೀರಾ? ಬಟ್ ಹಂಗೆ ಆಗೋದಿಲ್ಲ. ಯಾಕಂದ್ರೆ ಏಜೆನ್ಸಿಗಳನ್ನು ತೊಗೊಂಡ್ರೆ ಅವ್ರಿಗೇನು ದಾದ ಪೀರಿಯಡ್ ಇರೋದಿಲ್ಲ. ಬೈಕ್ ಯಾರ್ದು ಅದ್ರೇನು ಒಡೆದು ಹಾಕಿ ಮುರಿದು ಹಾಕ್ತಾರೆ ಅವ್ರನ್ನ. 9,000 CCTVಗಳನ್ನ ಅಳವಡಿಸಿದ್ದೀವಿ. ವುಮೆನ್ ಸೇಫ್ಟಿ ಪ್ರೋಗ್ರಾಮ್ ಮಾತ್ರ. ಟೋಟಲಿ 5 ಲಕ್ಷ ಇದೆ, ಅದು ಬೇರೆ. ಆದರೆ ವುಮೆನ್ ಸೇಫ್ಟಿ ಪ್ರೋಗ್ರಾಮ್ ನಡಿಯಲ್ಲೇ ನಾವು 9,000 ಕ್ಯಾಮ್ರಾಗಳು ಹಾಕಿದ್ದೀವಿ. ಆಮೇಲೆ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡಿದ್ದೀವಿ. ಅದು ಒಂದು 30 ಸೇಫ್ಟಿ ಐಲ್ಯಾಂಡ್ಸನ್ನು ಇಡೀ ಸಿಟಿಯಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದ್ದಾವೆ. ಅವ್ರು ಯಾರು ಹೋಗಿ ಅಲ್ಲಿ ಆಗೋರು ಏನಾದರೂ ಇನ್ಸಿಡೆಂಟ್ ಆದಾಗ ಅಲ್ಲಿ ಪಕ್ಕದಲ್ಲಿ ಹೋಗೋ ಬಟನ್ ಹೊತ್ತಿದ್ರೆ ಅಲ್ಲಿಂದ ಡೈರೆಕ್ಟಾಗಿ ಕಂಟ್ರೋಲ್ ರೂಮಿಗೆ ಆಕ್ಸೆಸ್ ಆಗುತ್ತೆ. ಅವರು ಏನು ಬೇಕಾದರೂ ಹೇಳ್ಬೋದು. ಇಂಥದ್ದು ರಾಜ್ಯದಲ್ಲಿ ಈಗ ಬೆಂಗಳೂರಿನಲ್ಲೂ ಕೂಡ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ, ಏನು ಕ್ರಮ ತಗೊಳ್ತಾ ಇದ್ದೀವಿ ಅನ್ನುವಂಥ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಬಟ್ ಈ ಟೋಯಿಂಗ್ ವಿಚಾರದಲ್ಲಿ ಈಗ ಸರ್ಕಾರ ಹೇಗೆ ನಡ್ಕೊಳ್ಳುತ್ತೆ ಅನ್ನುವಂಥದ್ದು ಒಂದು ಕಡೆಗೆ. ಸರ್ಕಾರ ಈಗ ಪರ್ಮಿಷನ್ ಕೊಟ್ಟಿದೆ ಟೋಯಿಂಗ್ ಮಾಡೋಕ್ಕೆ. ಬಟ್ ಆ ಇಲಾಖೆ ಯಾವ ರೀತಿಯಾಗಿ ನಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಈಗ. ಅದರಲ್ಲೂ ಟ್ರಾಫಿಕ್ ಡಿಪಾರ್ಟ್ಮೆಂಟ್ನವರು ಯಾವ ಏಜೆನ್ಸಿಗೆ ತೊಗೊಳ್ತಾರೆ. ಆಮೇಲೆ ಅದಕ್ಕೆ ದಾದ ಪಿರಿಯದ್ ಇರೋದಿಲ್ಲ ಬೈಕನ್ನು ಎತ್ಕೊಂಡು ಹೋಗೋದಕ್ಕೆ. ಹೆಂಗೆ ಬೇಕೋ ಹಾಗೆ ಅದನ್ನು ಮುರಿದ್ರು, ಇಂಡಿಕೇಟ್ರ್ ಮುಗಿದ್ರು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮುಂದೆ ಹೆಡ್ಲೈಟ್ ಕಡೆಗೆ ಅದನ್ನು ಒಡೆದು ಹಾಕಿದ್ರು ಯಾವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ದಾದ ಪಿರಿಯದ್ ಇಲ್ಲದೇ ಇರೋ ರೀತಿಯಲ್ಲಿ ಒಯ್ತಾರೆ ಅವನ್ನ, ಹೆಂಗೆ ಬೇಕಂಗೆ ತುಂಬಿಕೊಂಡು. ಏನಾದರೂ ಚಿಂತೆ ಇಲ್ಲ, ಎತ್ಕೊಂಡು ಹೋಗ್ತಾನೆ ಇರೋದು. ಆಮೇಲೆ ದಂಡ ಕಟ್ಟಿಸ್ಕೊಳ್ಳೋದು, ಅದನ್ನು ಕೊಡೋದು. ಅಲ್ಲಿ ಮತ್ತೆ ಅದೇ ರೀತಿಯಾಗಿ ಏನೋ ಅದೇ ಗಿರಾಕಿಗಳು ಅಂತ ಕರೀತಾ ಇದ್ದಾರಲ್ಲ ಜನ, ಹಾಗೆ ವಸೂಲಿ ಗಿರಾಕಿಗಳು ಅಲ್ಲೇ ಬರೋದು. ಅದು ಮತ್ತೆ ಅಗೇನ್ ಅದನ್ನು ದೆರ್ ಇಸ್ ಎ ರೂಲ್ಸ್. ಆ ರೂಲ್ಸ್ ಪ್ರಕಾರ ಜನನೂ ನಡ್ಕೊಳ್ಬೇಕು, ಆ ರೂಲ್ಸ್ ಪ್ರಕಾರ ಪೊಲೀಸರು ನಡ್ಕೊಳ್ಬೇಕು. ಪಾರ್ಕಿಂಗ್ ಇಲ್ಲದೆ ಇರೋ ಜಾಗದಲ್ಲಿ ಕಂಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗೋದು ಅದು ತಪ್ಪಲ್ವಾ? ಅನೇಕ ಕಡೆಗಳಲ್ಲಿ ಅದೇ ಸಮಸ್ಯೆ ಆಗ್ತಾ ಇರೋದು. ಬೆಂಗಳೂರಲ್ಲಿ ಟ್ರಾಫಿಕ್ಕಿಗೆ ಸಮಸ್ಯೆ ಆಗ್ತಾ ಇರೋದು ಅದನ್ನೇ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಮೇನ್ ರೋಡಲ್ಲೇ ಲೆಫ್ಟ್ ಸೈಡ್ ಹಾಕಿ ನಿಂತ್ಕೊಂಡು ಹೋಗ್ಬಿಡೋದು, ಇಂಡಿಕೇಟರ್ನ ಹಾಕಿಟ್ಬಿಟ್ಟು. ಯಾವನು ಕೇಳೋನಿಲ್ಲ ಅಲ್ಲಿ. ಅದು ತಪ್ಪು. ಆಮೇಲೆ ಇವ್ರು ಎತ್ಕೊಂಡು ಹೋಗುವಂಥ ರೀತಿ ಇದೆಯಲ್ಲ, ಅದು ತಪ್ಪು. ಟೋಯಿಂಗ್ ಶಾಕ್ ಅಂತಿದ್ದಾರೆ. ಕೆಲವು ಭಾಗಗಳಲ್ಲಿ ಟೋಯಿಂಗ್ ಮಾಡುವಂಥ ವಿಚಾರದಲ್ಲಿ ಈಗ ಆಗಲೇಬೇಕಾಗಿದ್ದು. ಕಾರಣ ರಸ್ತೆಗಳು ಚಿಕ್ಕದಾಗಿದೆ. ಅದರಲ್ಲಿ ನೀವು ವಾಹನಗಳನ್ನು, ಕಾರ್ಗಳನ್ನೆಲ್ಲ ನಿಲ್ಸ್ಕೊಂಡು ಹೋಗ್ಬಿಟ್ರೆ ಪರಿಸ್ಥಿತಿ ಏನಾಗಬಾರ್ದು. ಆಮೇಲೆ ಇದು ವಸೂಲಿಗೆ ದಾರಿ ಮಾಡಿಕೊಡಬಾರ್ದು. ಈಗ ಇದನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ದುಡ್ಡಿಲ್ಲ ಸರ್ಕಾರದ ಬಳಿ, ಹಾಗಾಗಿ ಈಗ ವಸೂಲಿಗೆ ಇಳಿದು ಬಿಟ್ಟಿದೆ. ಹೆಲ್ಮೆಟು ಅವನು ಇಲ್ಲ, ನಿನ್ನೆ ಆಯ್ತಲ್ಲ ಮಂಡ್ಯದ್ದು, ಅದೇ ರೀತಿ ಈಗ ಟೋಯಿಂಗ್ ಶುರು ಮಾಡಿದ್ದಾರೆ ಅಂತ.